ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಕಡಿಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ನದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಕೂಡ ಆಗಿರುವಂಥದ್ದು ಮತ್ತು ಅಡ್ಮಿಷನ್ ಕೂಡ ಡೇಟ್ ಕೂಡ ಮುಗಿದಿರುವಂಥದ್ದು. ಸೊ ಇಲ್ಲಿ ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬರುತ್ತೆ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೇಳ್ತಾ ಇದ್ದೀರಾ. ಸೊ ಸ್ನೇಹಿತರೆ, ವೇಟ್ ಮಾಡಬೇಕಾಗ್ತದೆ. ಯಾಕಂತಂದರೆ ಇಲ್ಲಿ ಅಡ್ಮಿಷನ್ ಆಗಿ ಉಳಿದಿರುವಂತಹ ಸೀಟ್ಗಳನ್ನು, ಎಷ್ಟು ಸೀಟ್ಗಳು ಬಾಕಿ ಇದ್ದಾವೆ ಅಂತ ಹೇಳಿ, ಎಷ್ಟು ಸೀಟ್ಗಳು ಉಳಿದಿದ್ದಾವೆ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯ ನಂತರದಲ್ಲಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಏನು ಮಾಡ್ತಾರೆ, ಸ್ಕೂಲ್ನವರು ಕಳಿಸ್ತಾರೆ. ಸೊ ಅದಾದ ಬಳಿಕ ಏನು ಮಾಡ್ತಾರೆ, ಮೊದಲನೇ ಒಂದು ಲೀಸ್ಟನ್ನು ಬಿಟ್ಟ ಹಾಗೆ ಎರಡನೇ ಒಂದು ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ. ಸೊ ಅಲ್ಲಿ ಅಡ್ಮಿಷನ್ ಆಗಲಿಕ್ಕೂ ಕೂಡ ಕಾಲಾವಕಾಶವನ್ನು ನೀಡ್ತಾರೆ. ಸೊ ಈ ವೀಕು ಬಿಡುಗಡೆ ಆಗುವಂತಹ ಚಾನ್ಸಸ್ ತುಂಬಾ ಇದೆ ಸ್ನೇಹಿತರೆ. ಯಾಕಂತಂದರೆ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಆಗಿ ತುಂಬ ದಿನ ಆಯಿತು. ಸೊ ಆದ್ದರಿಂದ ಇಲ್ಲಿ 30 ಕೊನೆಯ ದಿನಾಂಕ ಆಗಿತ್ತು ಅಡ್ಮಿಷನ್ ಆಗಲಿಕ್ಕೆ. ಸೊ ಅದರಿಂದ ಈ ವೀಕು ಬಿಡುವಂಥ ಚಾನ್ಸಸ್ ತುಂಬಾ ಇದೆ. ವೇಟ್ ಮಾಡಿ, ಓಕೆನಾ. ಸೊ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಕಾಲಾವಕಾಶವನ್ನು ಕೂಡ ಕೊಡ್ತಾರೆ. ಓಕೆ.